ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶದ ಜನ ವಿದೇಶಗಳಲ್ಲಿ ನೆಲೆಸಿದ್ರೆ ಅವರು ತಮ್ಮ ತಾಯ್ನಾಡಿನ ಗೌರವ ಮರ್ಯಾದೆಗಳ ಜೊತೆಗೆ ತಮ್ಮ ದೇಶದ ಪ್ರಭಾವವನ್ನು ಕೂಡ ತಾವು ನೆಲೆಸಿದ ವಿದೇಶಗಳಲ್ಲಿ ಹೆಚ್ಚು ಮಾಡ್ತಾರೆ. ಈ ಡಯಾಸ್ಪೊರಾ ಅನ್ನೋದು ಸ್ವದೇಶಕ್ಕೆ ಆದಾಯ ತಂದು ಕೊಡೋದರ ಜೊತೆಗೆ ತಮ್ಮ ದೇಶದ ಸಾಫ್ಟ್ ಪವರ್ ಅನ್ನ ಹೆಚ್ಚು ಮಾಡೋ ನಿಟ್ಟಲ್ಲಿ ಕೂಡ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಹಾಗೆ ತಮ್ಮ ಸ್ವದೇಶದ ನಾಯಕರು, ಪ್ರಧಾನಿ, ಸಚಿವರು ಹೀಗೆ ಯಾರೇ ಬಂದ್ರು ಅವರನ್ನ ಪ್ರೀತಿಯಿಂದ ಆಹ್ವಾನಿಸಿ ಬರಮಾಡಿಕೊಂಡು ಭೇಟಿ ಮಾಡಿ ಒಂದು ಸಭೆ ನಡೆಸಿ ಇದೆಲ್ಲವನ್ನು ಕೂಡ ಅವರು ಮಾಡ್ತಾರೆ. ಆದ್ರೆ ವಿದೇಶಗಳಲ್ಲಿ ನೆಲೆಸಿದ ಅದೇ ಜನ ತಮ್ಮದೇ ದೇಶದ ಸೇನಾ ಮುಖ್ಯಸ್ಥನ ವಿರುದ್ಧ ಆತನನ್ನು ತಕ್ಷಣ ಬಂಧಿಸಿ ಇಲ್ಲಿಂದ ಹೋಗೋದಕ್ಕೆ ಬಿಡಲೇಬೇಡಿ ಅಂತ ವಿದೇಶದಲ್ಲಿ ದೂರು ದಾಖಲಿಸಿದ್ದನ್ನು ನೀವೆಲ್ಲಾದರೂ ಕೇಳಿದಿರಾ? ಮೊನ್ನೆ ಅಂಥದ್ದೊಂದು ಘಟನೆ ನಡೆದಿದೆ. ಹಾಗೆ ದೂರು ದಾಖಲಾಗಿರೋದು ಇಂಗ್ಲೆಂಡಲ್ಲಿ. ಅಂಥ ದೂರನ್ನ ಯಾರು ದಾಖಲು ಮಾಡಿರಬಹುದು ಅನ್ನೋ ಬಗ್ಗೆ ಕೂಡ ಈಗಾಗಲೇ ನಿಮಗೊಂದು ಸಣ್ಣ ಅಂದಾಜು ಆಗಿರಬೇಕು. ಯಾಕೆಂದರೆ ಇಂಥದ್ದೆಲ್ಲ ಅವರು ಬಿಟ್ಟು ಬೇರೆ ಇನ್ಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಎಸ್, ನೀವು ಅಂದ್ಕೊಳ್ತಾ ಇರೋದು ಸರಿ ಇದೆ. ದೂರು ದಾಖಲು ಮಾಡಿರೋದು ಪಾಕಿಸ್ತಾನ ಮೂಲದ ಜನ ಮತ್ತು ದೂರು ದಾಖಲಾಗಿರೋದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಮೇಲೆ. ಹಾಗಾದ್ರೆ ಪಾಪ ಜನರಲ್ ಆಸಿಮ್ ಮುನೀರ್ ಏನು ಮಾಡಿದ್ರು? ಅವರ ಮೇಲೆ ಅವರದ್ದೇ ಜನ ಲಂಡನ್ನಲ್ಲಿ ಯಾಕೆ ಪ್ರಕರಣವನ್ನು ದಾಖಲಿಸಿ ಅರೆಸ್ಟ್ ಮಾಡಿ ಅಂತ ಕೂತಿದ್ದಾರೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಅಥವಾ ಈ ಹಿಂದಿನ ಭಾರತದ ಯಾವ ಪ್ರಧಾನಿಯಾದರೂ ಆಗಿರಬಹುದು, ವಿದೇಶಿ ಪ್ರವಾಸ ಮಾಡಿದ್ರೆ ಅಲ್ಲಿನ ಜನ ತಮ್ಮ ಪ್ರಧಾನಿಯನ್ನ, ಸಚಿವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಪ್ರಧಾನಿ ಹೋದ್ರೆ ಭಾರತೀಯರದ್ದೊಂದು ಸಭೆ ಕೂಡ ಅಲ್ಲಾಗುತ್ತೆ. ಭಾರತದ ಜನ ಅಲ್ಲಿ ಸಾಂಪ್ರದಾಯಿಕವಾಗಿ ಅತ್ಯಂತ ಸಂಭ್ರಮದಿಂದ ಭಾರತದ ನಾಯಕರನ್ನ ಸ್ವಾಗತಿಸ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರೋದೆ. ಮೊನ್ನೆ ಏನಾಯ್ತು ಅಂದ್ರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಆಲಿಯಾಸ್ ಮುಲ್ಲಾ ಜನರಲ್ ಲಂಡನ್ಗೆ ಹೋದ್ರು. ಅಲ್ಲಿ ಸೇನಾಧಿಕಾರಿಗಳು, ಸ್ಟ್ರಾಟಜಿಸ್ಟ್ಗಳ ಸಭೆ ಇತ್ತಂತೆ. ಹೀಗಾಗಿ ಅಲ್ಲಿಗೆ ಮುನೀರ್ ಹೋಗಿದ್ದಾರೆ. ಹಾಗೆ ಹೋದವರು ಅಲ್ಲೊಂದು ಸೆಮಿನಾರ್ ಅಲ್ಲಿ ಭಾಗವಹಿಸಿ ಎಮರ್ಜಿಂಗ್ ವರ್ಲ್ಡ್ ಆರ್ಡರ್ ಅಂಡ್ ಪಾಕಿಸ್ತಾನ್ಸ್ ಫ್ಯೂಚರ್ ಔಟ್ಲುಕ್ ಅನ್ನೋ ವಿಷಯದ ಬಗ್ಗೆ ಒಂದು ಭಾಷಣ ಕೂಡ ಮಾಡಿದ್ದಾರೆ. ತನ್ನ ಫ್ಯೂಚರ್ ಏನು ಅನ್ನೋದೇ ಗೊತ್ತಿಲ್ಲದ ದೇಶವೊಂದರ ಸೇನಾ ಮುಖ್ಯಸ್ಥ ಫ್ಯೂಚರ್ ಔಟ್ಲುಕ್ ಬಗ್ಗೆ ಭಾಷಣ ಮಾಡಿದ್ರೆ ಅದೊಂಥರ ಸ್ಟ್ಯಾಂಡ್ ಅಪ್ ಕಾಮಿಡಿ ತರ ಇರುತ್ತೆ. ಹೀಗಾಗಿ ಅಲ್ಲಿನ ಜನ ಕೂಡ ಈತನ ಮಾತುಗಳನ್ನ ಎಂಜಾಯ್ ಮಾಡಿದ್ದಾರೆ. ಇದರ ಜೊತೆಗೆ ಬ್ರಿಟನ್ ಪಾಕಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದಗಳು, ಜಂಟಿ ತಯಾರಿಕೆಯ ಬಗ್ಗೆ ಮಾತುಕತೆಗಳನ್ನ ನಡೆಸಿದೆ. ಒಂದಷ್ಟು ಆಫರ್ಗಳನ್ನು ಕೂಡ ಕೊಟ್ಟಿರಬಹುದು. ಯಾಕೆಂದ್ರೆ ಅಮೆರಿಕಾದಲ್ಲಿ ಟ್ರಂಪ್ ಆಯ್ಕೆಯಾಗಿ ಬ್ರಿಟನ್ನಲ್ಲಿ ಕೀರ್ ಸ್ಟಾರ್ಮರ್ ಆಯ್ಕೆಯಾದ ನಂತರ ಅಮೆರಿಕ ಹಾಗೂ ಬ್ರಿಟನ್ ನಡುವೆ ಒಂದು ಕಂದಕ ಉಂಟಾಗ್ತಾ ಇದೆ. ಇಷ್ಟು ದಿನ ಬ್ರಿಟನ್ ಮೆರೆದಾಡ್ತಾ ಇದ್ದಿದ್ದು ಅಮೆರಿಕಾದ ನೆರವು ಮತ್ತು ನೆರಳಲ್ಲಿ. ಈಗೇನಾಗಿದೆ ಅಂದ್ರೆ, ಕೀರ್ ಸ್ಟಾರ್ಮರ್ ಅನ್ನೋ ಎಡಕ್ಕೆ ವಾಲಿದ ನಾಯಕನನ್ನ ಅಮೆರಿಕಾದ ಟ್ರಂಪ್ ಸರ್ಕಾರ ಇಷ್ಟಪಡ್ತಾ ಇಲ್ಲ. ಇನ್ನು ಅಮೆರಿಕಾದ ಶಾಡೋ ಅಧ್ಯಕ್ಷ ಎಲನ್ ಮಸ್ಕ್ ಅಂತೂ ನೇರವಾಗಿ ಕೀರ್ ಸ್ಟಾರ್ಮರ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿನ ಬಲಪಂಥೀಯರನ್ನ ಸ್ಟಾರ್ಮರ್ ಸರ್ಕಾರದ ವಿರುದ್ಧ ಎಲನ್ ಮಸ್ಕ್ ಎತ್ತಿ ಕಟ್ತಾ ಇದ್ದಾರೆ. ಗೆಳೆಯರೆ, ಇತ್ತೀಚೆಗೆ ಯುರೋಪ್ ಹಾಗೂ ಅಮೆರಿಕಾದ ನಡುವೆ ಒಂದು ಭಿನ್ನಾಭಿಪ್ರಾಯ ಉಂಟಾಗ್ತಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ? ಅದು ಯುರೋಪ್ ಹಾಗೂ ಅಮೆರಿಕಾದ ನಡುವೆ ಉಂಟಾಗ್ತಾ ಇರೋದಲ್ಲ, ಬದಲಿಗೆ ಅಮೆರಿಕಾದ ಹೊಸ ಅಧ್ಯಕ್ಷ, ಯುರೋಪಿನ ಎಡಪಂಥೀಯ ವಿಶ್ವಮಾನವ ಸರ್ಕಾರಗಳು, ಅವುಗಳ ನಾಯಕರಿದ್ದಾರೆ ನೋಡಿ, ಅವರನ್ನ ದೂರ ಇಡ್ತಾ ಇರೋದ್ರಿಂದ ಉಂಟಾಗ್ತಾ ಇರೋ ಗ್ಯಾಪ್ ಅದು. ಇಡೀ ಜಗತ್ತಿನ ಆಗುಹೋಗುಗಳಲ್ಲಿ ಮೂಗು ತೂರಿಸುವ, ಪ್ರತಿ ಬಾರಿಯೂ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಸಮಸ್ಯೆಗಳಿಗೆ ಕಾರಣ ಆಗೋರನ್ನ ಕರ್ಕೊಂಡು ಬಂದು ತೊಡೆ ಮೇಲೆ ಕೂಡಿಸ್ಕೊಂಡು ಅವರಿಗೆ ಅನುದಾನಗಳನ್ನು, ಆರ್ಥಿಕ ಸಹಾಯವನ್ನು ಮಾಡುವ, ಜಗತ್ತಿನ ನಾನಾ ದೇಶಗಳಲ್ಲಿನ ಬಲಪಂಥೀಯ ಮತ್ತು ನ್ಯಾಷನಲಿಸ್ಟ್ ಸರ್ಕಾರಗಳನ್ನು ಸದಾ ಕೆಡವಬೇಕು ಅಂತ ಯೋಚಿಸುವ ಈ ವಿಶ್ವಮಾನವ ಸರ್ಕಾರಗಳು, ಅಂದರೆ ಎಡಕ್ಕೆ ಬಾಗಿದ ಸರ್ಕಾರಗಳನ್ನು ಅಮೆರಿಕ ಇನ್ನು 4 ವರ್ಷ ದೂರ ಇಡುತ್ತೆ. ಹಾಗೆ ಕೀರ್ ಸ್ಟಾರ್ಮರ್ ಅವರ ಬ್ರಿಟನ್ ಅನ್ನು ಕೂಡ ದೂರ ಇಟ್ಟಿದೆ. ಇದರ ಪರಿಣಾಮ ಏನು ಅಂದ್ರೆ, ಈಗಾಗಲೇ ನಾನಾ ರೀತಿಯ ಸಮಸ್ಯೆಗಳಲ್ಲಿರೋ ಬ್ರಿಟನ್ ಇನ್ನು ಮುಂದೆ ಇನ್ನಷ್ಟು ಆರ್ಥಿಕ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಬ್ರಿಟನ್ ತನ್ನ ಜೊತೆ ವ್ಯಾಪಾರ ಮಾಡೋದಕ್ಕೆ ಮತ್ತು ಪಾಲುದಾರಿಕೆಗೆ ಜನರನ್ನು ಹುಡುಕ್ತಾ ಇದೆ. ಭಾರತಕ್ಕೆ ಕೂಡ ನಿಮಗೆ ಯುದ್ಧ ವಿಮಾನಗಳ ಇಂಜಿನ್ ಕೊಡ್ತೀವಿ, ನಿಮ್ಮ ಜೊತೆ ಸಬ್ಮರೀನ್ ಜಂಟಿ ತಯಾರಿ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಬ್ರಿಟನ್ ಬಂತಾದರೂ ಭಾರತ ಅವರನ್ನು ಹೆಚ್ಚು ಹತ್ತಿರಕ್ಕೆ ಬಿಟ್ಕೊಂಡಿಲ್ಲ. ಸೊ ಅವರು ಪಾಕಿಸ್ತಾನವನ್ನು ಕರೆಸ್ಕೊಳ್ತಾ ಇದ್ದಾರೆ. ಅವರನ್ನು ಕರೆಸ್ಕೊಂಡ್ರೆ ಪಾಕಿಗಳಿಗೆ ಆಯುಧಗಳನ್ನು ಕೊಡಬೇಡಿ, ಅದೆಲ್ಲ ನಮಗೆ ಕೊಡಿ ಅಂತ ಭಾರತ ಬಂದುಬಿಡುತ್ತೆ ಅಂತ ಬ್ರಿಟನ್ ಭಾವಿಸಿರಬೇಕು. ಆದರೆ ಈ ಬಾರಿ ಹಾಗಾಗೋದಿಲ್ಲ. ಯಾಕೆಂದ್ರೆ ಭಾರತಕ್ಕೆ ಬ್ರಿಟನ್ನಿಂದ ಖರೀದಿ ಮಾಡೋದಕ್ಕೆ, ಅವ್ರ ಜೊತೆ ಜಂಟಿಯಾಗಿ ತಯಾರು ಮಾಡೋದಕ್ಕೆ ಏನೂ ಇಲ್ಲ. ನಾವು ಫ್ರಾನ್ಸ್ ಜೊತೆ, ಅಮೆರಿಕ ಜೊತೆ, ಇಸ್ರೇಲ್ ಹಾಗೂ ರಷ್ಯಾಗಳ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಇಟ್ಕೊಂಡಿರೋದ್ರಿಂದ ಬ್ರಿಟನ್ನ ಅಗತ್ಯ ಭಾರತಕ್ಕೆ ಬೀಳುವುದಿಲ್ಲ. ಓಕೆ, ಇಂಥ ಬ್ರಿಟನ್ ಈಗ ಪಾಕಿಸ್ತಾನಕ್ಕೆ ನಿಮಗೆ ಸಬ್ಮರೀನ್ ಕೊಡ್ತೀವಿ, ಆಯುಧಗಳನ್ನು ಜಂಟಿ ತಯಾರು ಮಾಡೋಣ ಅಂತ ಹೇಳ್ತಾ ಇದೆ. ಆದರೆ ಅದೆಲ್ಲವನ್ನ ಮಾಡೋದಕ್ಕೆ ಪಾಕಿಗಳ ಹತ್ರ ಹಣ ಇರಬೇಕಲ್ಲ. ಅವರೇನಿದ್ರು ಚೈನಾ, ಟರ್ಕಿಗಳು ಫ್ರೀಯಾಗಿ ಕೊಟ್ಟರೆ ತಗೋತಾರೆ. ಇನ್ನು ಇವರ ಜಂಟಿ ತಯಾರಿಕೆ ಅಂದರೆ
ಚೈನಾದಲ್ಲಿ ಅದು ತಯಾರಾಗಬೇಕು. ಆನಂತರ ಪಾಕಿಸ್ತಾನ ತನ್ನ ಗ್ಯಾರೇಜಲ್ಲಿ ಟಿಂಕರಿಂಗ್ ಮಾಡಿ ಪಂಕ್ಚರ್ ಗಿಂಕ್ಚರ್ ಹಾಕೋ ಕೆಲಸ ಏನಾದರೂ ಇದ್ದರೆ ಅದನ್ನು ಮಾಡಿ ನಮ್ಮದು ನಿಮ್ಮದು ಜಾಯಿಂಟ್ ವೆಂಚರು ಅಂತ ಹೇಳ್ಕೊಳುತ್ತೆ. ಸೊ ಇಲ್ಲಿ ಬ್ರಿಟನ್ ಆಫರ್ ಮಾಡಿದರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ, ಅದಕ್ಕಾಗಿ ಬಂಡವಾಳ ಹೂಡೋದಕ್ಕೆ ಪಾಕಿಗಳ ಬಳಿ ಹಣ ಇಲ್ಲ. ಹೀಗಾಗಿ ಆಸಿಮ್ ಮುನೀರ್ ಬ್ರಿಟನ್ನಲ್ಲೇ ಒಂದು ಇನ್ವೆಸ್ಟರ್ ಮೀಟ್ ಕೂಡ ಇಟ್ಕೊಂಡಿದ್ರಂತೆ. ಅಲ್ಲ, ಈ ಇನ್ವೆಸ್ಟರ್ ಮೀಟ್ ಅಂದರೆ ಹೂಡಿಕೆದಾರರನ್ನ ಪ್ರಧಾನಿ, ಹಣಕಾಸು ಸಚಿವ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಇವರೆಲ್ಲವ ಮೀಟ್ ಮಾಡ್ತಾರೆ. ಸೇನಾ ಮುಖ್ಯಸ್ಥನಿಗೂ ವ್ಯಾಪಾರ ಮಾಡೋ ಜನಕ್ಕೂ ಹೂಡಿಕೆದಾರರಿಗೂ ಏನು ಸಂಬಂಧ ಅಂತ ನೀವು ಅಂದುಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಅದು ಪಾಕಿಸ್ತಾನ. ಅಲ್ಲಿ ಚುನಾಯಿತ ಸರ್ಕಾರ ಅನ್ನೋದು ಕೇವಲ ತೋರ್ಪಡಿಕೆಗೆ ಇರುತ್ತೆ ಅಷ್ಟೇ. ಸರ್ಕಾರ ನಡೆಸೋದು ಸೇನಾ ಮುಖ್ಯಸ್ಥಾನೆ. ಆತ ಹೇಳಿದ್ದೆ ಅಲ್ಲಿ ಫೈನಲ್ಲು. ಸಾಲಕ್ಕೂ ಭಿಕ್ಷೆಗೂ ಕೂಡ ಅಲ್ಲಿ ಸೇನಾ ಮುಖ್ಯಸ್ಥ ಹೋಗೋದಿದೆ. ಬ್ರಿಟನ್ನಲ್ಲಿ ಕೂಡ ಇದೇ ರೀತಿಯ ಇನ್ವೆಸ್ಟರ್ ಮೀಟನ್ನು ಆಸಿಮ್ ಮುನೀರ್ ಮಾಡಿದ್ರಂತೆ. ಇಲ್ಲಿ ಕೂಡ ಆತ ಅವರನ್ನು ಮೀಟ್ ಮಾಡಿದ್ದು ಪಾಕಿಸ್ತಾನಕ್ಕೆ ಇನ್ವೆಸ್ಟ್ ಮಾಡಿಸೋದಕ್ಕಲ್ಲ, ತನ್ನ ಹಣವನ್ನು ಅಲ್ಲಿ ಪಾರ್ಕ್ ಮಾಡೋದಕ್ಕೆ ಈತ ಅಲ್ಲಿನ ಉದ್ಯಮಿಗಳನ್ನು ಭೇಟಿ ಮಾಡಿರೋದು ಅಂತ ಕೂಡ ಪಾಕಿಸ್ತಾನದ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರೆಲ್ಲ ಬ್ರಿಟನ್ನಲ್ಲಿ, ಅಮೆರಿಕಾದಲ್ಲಿ, ದುಬೈಯಲ್ಲಿ ತಮ್ಮ ಕಳ್ಳ ಹಣವನ್ನು ಹೂಡಿಕೆ ಮಾಡ್ತಾರೆ ಅನ್ನೋದು ಪಾಕಿಗಳಿಗೆ ಗೊತ್ತಿರೋ ವಿಷಯ. ಪಾಕಿಸ್ತಾನದಲ್ಲಿ ರಾಜಕಾರಣಿಗಳಿಗಿಂತ ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ಅಲ್ಲಿನ ಸೇನೆಯಲ್ಲಿ. ಹೀಗಾಗಿನೇ ಅಲ್ಲಿ ನಿವೃತ್ತನಾದ ಯಾವ ಸೇನಾಧಿಕಾರಿಯೂ ಪಾಕಿಸ್ತಾನದಲ್ಲಿ ಉಳಿಯೋದಿಲ್ಲ. ಆತ ಲಂಡನ್ ಪಾಲಾಗ್ತಾನೆ, ಇಲ್ಲ ದುಬೈ, ಫ್ರಾನ್ಸ್, ಸ್ಪೇನ್ ಹೀಗೆ ನಾನಾ ದೇಶಗಳಲ್ಲಿ ಹೂಡಿಕೆ ಮಾಡಿ ಅಲ್ಲಿಗೆ ಓಡಿ ಹೋಗ್ತಾನೆ. ಈ ಮುನೀರ್ ಕೂಡ ಅದೇ ರೀತಿ ತನ್ನ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಅಲ್ಲಿನ ಹೂಡಿಕೆದಾರರನ್ನು ಭೇಟಿ ಮಾಡಿರೋದೇ ಹೊರತು ಪಾಕಿಸ್ತಾನವನ್ನು ಉದ್ಧಾರ ಮಾಡೋದಕ್ಕಲ್ಲ ಅಂತ ಪಾಕಿಗಳು ಹೇಳ್ತಾ ಇದ್ದಾರೆ. ಬಿಡಿ, ಅದು ಅವರ ಆಂತರಿಕ ವಿಷಯ. ಮಾಡೋರು ಪಾಪ ಆಡ್ದವ್ರ ಬಾಯಲ್ಲಿ ಅಂಥೇಳಿ ನಮಗೆ ಯಾಕೆ ಬೇಕದೆಲ್ಲ. ಇನ್ನು ಹೀಗೆ ಈತ ಲಂಡನ್ನಿಗೆ ಬಂದು ಹೋದ್ನಲ್ಲ, ಅದೇ ಸಂದರ್ಭದಲ್ಲಿ ಲಂಡನ್ನಲ್ಲಿ ಈತನ ಮೇಲೆ ಅಲ್ಲಿನ ಪಾಕಿಗಳು ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಲಂಡನ್ನ ಮೆಟ್ರೋಪಾಲಿಟನ್ ಪೊಲೀಸರು ಆ ದೂರನ್ನು ದಾಖಲೂ ಮಾಡಿಕೊಂಡಿದ್ದಾರೆ. ವಿಷಯ ಏನಪ್ಪ ಅಂದರೆ, ಪಾಕಿಸ್ತಾನದಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಅಲ್ಲಿನ ಆಡಳಿತಾರೂಢ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲೊಂದು ಜನಪ್ರತಿಭಟನೆ ಆಯೋಜನೆಗೊಳ್ತು. ಆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಜೈಲಲ್ಲಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್. ಹೀಗಾಗಿ ಅವತ್ತು ಇಸ್ಲಾಮಾಬಾದ್ಗೆ ಪಾಕಿಸ್ತಾನದ ನಾನಾ ಕಡೆಗಳಿಂದ PTI ಕಾರ್ಯಕರ್ತರು ಸಾವಿರಾರು ಜನ ಬಂದು ಸೇರಿದರು. ಅವರು ಪ್ರತಿಭಟನಾ ರ್ಯಾಲಿಯನ್ನು ಆರಂಭ ಮಾಡಬೇಕು. ಅಷ್ಟರಲ್ಲಿ ಪಾಕಿಸ್ತಾನ ಸೇನೆಯ ರೇಂಜರ್ಸ್ ಆ ಜನರ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಪತ್ರಕರ್ತರು, ಆ ರ್ಯಾಲಿಯನ್ನು ವರದಿ ಮಾಡೋದಕ್ಕೆ ಹೋಗಿದ್ದ ಟಿವಿ ಹಾಗೂ ಪತ್ರಿಕೆಗಳ ಪ್ರತಿನಿಧಿಗಳು ಎಲ್ಲರ ಮೇಲೂ ಸೇನೆ ಗುಂಡು ಹಾರಿಸ್ತು. ಪತ್ರಿಕಾ ವರದಿಗಾರರನ್ನು ವಶಕ್ಕೆ ತಗೊಳ್ತು. ಅವರು ಶೂಟ್ ಮಾಡಿದ ಎಲ್ಲ ವಿಡಿಯೋಗಳನ್ನು ಕಿತ್ಕೊಂಡು ಡಿಲೀಟ್ ಮಾಡಲಾಯಿತು. ಆ ಗೋಲಿಬಾರಲ್ಲಿ ಸಾಕಷ್ಟು ಜನ ಸಾವಿಗೀಡಾದರು. ಹೀಗಾಗಿ ಇದನ್ನು ಮಾಡಿಸಿದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನು ಬಂಧಿಸಬೇಕು ಅನ್ನೋದು ಲಂಡನ್ನಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಅಲ್ಲಿನ ಪೊಲೀಸರಿಗೆ ಕೊಟ್ಟಿರೋ ದೂರು. ಬ್ರಿಟನ್ ಸರ್ಕಾರದ ಕ್ರಿಮಿನಲ್ ಆಕ್ಟ್ 1988ನ ಆರ್ಟಿಕಲ್ 134 ಹಾಗೂ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಕಾಯ್ದೆಗಳ ಪ್ರಕಾರ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಮಾಡಿದ್ದು ನರಹತ್ಯೆ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಆತನನ್ನು ಈ ಕಾಯ್ದೆಗಳ ಅಡಿಯಲ್ಲಿ ಬಂಧಿಸಿ ಇಲ್ಲಿ ವಿಚಾರಣೆಗೆ ಒಳಪಡಿಸಬೇಕು. ಈಗ ಆತ ಲಂಡನ್ಗೆ ಬಂದಿದ್ದಾನೆ. ಈ ತಕ್ಷಣ ಅಂದರೆ ಆತ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಮೊದಲು ಆತನನ್ನು ಬಂಧಿಸಬೇಕು ಅಂತ ಲಂಡನ್ನ ಬ್ಯಾರಿಸ್ಟರ್ ಮೈಕಲ್ ಪೊಲಾಕ್ ಅಟಾರ್ನಿ ಜನರಲ್ಗೆ ಪತ್ರವನ್ನು ಕೂಡ ಬರೆದು ಒತ್ತಾಯ ಮಾಡಿದ್ದಾರೆ. ಅಫ್ಕೋರ್ಸ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಲಂಡನ್ನಲ್ಲಿ ಬಂಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿಗಾಗಲೇ ಆತ ಭೇಟಿಯನ್ನು ಮುಗಿಸ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಕೂಡ ಹೋಗಿದ್ದಾನೆ. ಆದರೆ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥನ ವಿರುದ್ಧ ಲಂಡನ್ ಪೊಲೀಸರಿಗೆ ಅಲ್ಲಿನ ಪಾಕಿಸ್ತಾನಿ ಪ್ರಜೆಗಳೇ ದೂರು ಕೊಡೋದಿದೆ ನೋಡಿ. ಇದು ಒಂಥರ ಮಜಾ ಕೊಡ್ತಾ ಇರೋ ವಿಷಯ. ಇನ್ನು ಇಲ್ಲಿ ಸೇನಾ ಮುಖ್ಯಸ್ಥನನ್ನು ಮಾತ್ರ ಸದ್ಯಕ್ಕೆ ಟಾರ್ಗೆಟ್ ಮಾಡಲಾಗಿದೆ. ಪಾಕಿಸ್ತಾನದ ಪ್ರಧಾನಿ ಹಾಗೂ ರಕ್ಷಣಾ ಸಚಿವರ ಮೇಲೆ ಇನ್ನೂ ದೂರುಗಳು ದಾಖಲಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಸಚಿವರು ಏನಿದ್ರು ಜಸ್ಟ್ ರಬ್ಬರ್ ಸ್ಟ್ಯಾಂಪ್ಗಳು ಅಷ್ಟೇ. ಎಲ್ಲ ಮಾಡೋದು ಸೇನೆನೇ ಅನ್ನೋದು ಪಾಕಿಗಳಿಗೆ ಗೊತ್ತಿದೆ. ಇನ್ನು ಪಾಕಿಸ್ತಾನದ ಸೇನೆಯನ್ನ ಮಟ್ಟ ಹಾಕೋದು ಅಂದ್ರೆ ಆಡಳಿತದಲ್ಲಿ ಸೇನೆಯ ಹಸ್ತಕ್ಷೇಪವನ್ನ ಕಡಿಮೆ ಮಾಡಿಸುವ ನಿಟ್ಟಲ್ಲಿ ಈ ಹಿಂದಿನ ಪ್ರಧಾನಿ ಇಮ್ರಾನ್ ಖಾನ್ ತುಂಬಾನೇ ಅಲ್ಲಿ ಕೆಲಸ ಮಾಡಿದ್ದಾರೆ. ಪಾಕಿ ಸೇನೆಯ ಮರ್ಯಾದೆಯನ್ನು ಮುರಾವಟೆ ಮಾಡಿದ ಖ್ಯಾತಿ ಇಮ್ರಾನ್ ಹಾಗೂ ಅವರ PTI ಪಕ್ಷಕ್ಕೆ ಸಲ್ಲಬೇಕು. ಇದರ ಜೊತೆಗೆ ನವೆಂಬರ್ ತಿಂಗಳ ನರಮೇಧ ಏನಿದೆ ಅದರ ಎಲ್ಲ ಅಪಕೀರ್ತಿಯನ್ನು ಪಾಕಿಸ್ತಾನದ ಪ್ರಧಾನಿ ಹಾಗೂ ರಕ್ಷಣಾ ಸಚಿವರು ಈಗಾಗಲೇ ಸೇನೆಯ ಕೊರಳಿಗೆ ಕಟ್ಟಿಯಾಗಿದೆ. ಹೀಗಾಗಿ ನವೆಂಬರ್ ನರಮೇಧದ ಕಾರಣಕ್ಕೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಲಂಡನ್ನಲ್ಲಿ
ಪ್ರಕರಣ ದಾಖಲಾಗಿದೆ. ಇದು ಗೆಳೆಯರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಮೇಲೆ ಅವರದ್ದೇ ದೇಶದ ಜನ ಲಂಡನ್ನಲ್ಲಿ ದೂರು ದಾಖಲು ಮಾಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.